ಶೋ ಎಷ್ಟು ಗಲಾಟೆ ಮಾಡ್ತಾರೆ. ಕುಡಿ ಕುಡಿ. ಇಬ್ರು ಒಂದೇ ತರ ಕಾಣ್ತಿದೀವಿ. ಅವಳೆ ಎತ್ಕೊಂಡ್ಬಿಟ್ಟಿದ್ದಾಳೆ ಗೈಸ್. ಅವಳೆ ರಿಯಾಕ್ಷನ್ ಕೊಡು. ರಿಯಾಕ್ಷನ್. ವಾವ್ ಗೈಸ್, ವಾವ್, ಏನ್ ಇರ್ಬೋದು ಇದು. ರಿಯಾಕ್ಷನ್. ಇವು ಬಿಸಿಯಾಗಿದೆ. Hey guys, welcome back to our YouTube channel Crazy Sisters Teju and Diksha. ಇಬ್ರು ಒಂದೇ ತರ ಕಾಣ್ತಿದೀವಿ. ಒಂದು ಅನ್ಎಕ್ಸ್ಪೆಕ್ಟೆಡ್ಲಿ ಒಂದೇ ತರ ಆಗಿದ್ದೀವಿ. ನನಗೆ ಆ್ಯಕ್ಚುಲಿ ತಲೆ ನೋವ್ತಿದೆ, ಹುಷಾರಿಲ್ಲ, ಅದಕ್ಕೆ ಹಿಂಗಿದ್ದೀನಿ. ಸ್ನಾನ ಎಲ್ಲ ಮಾಡಿದ್ದೀನಿ ಗೈಸ್. ನಾನು ಕಾಣ್ತಿದ್ದೀನಿ ಅಷ್ಟೇ. ಆಚೆ ಕಡೆ ಹೋಗಿ ಬಂದಿದ್ದಾಳೆ ಅಕ್ಕ, ಅದಕ್ಕೆ ತಲೆ ಸಿಕ್ಕಾಪಟ್ಟೆ ನೋವ್ತದೆ. ಸೊ ಇವತ್ತಿನ ವಿಡಿಯೋಲಿ ಏನು ಸ್ಪೆಷಲ್ ಅಂತ ಅಂದರೆ ದೀಕ್ಷಾ ಬರ್ಡೇಗಿನ್ನ ಒಂದು ಸ್ವಲ್ಪ ದಿನನೇ. 18. ಸೊ ಈ ವಿಡಿಯೋ ಬರ್ಡೇ ಆದಮೇಲೆ ಆಗ್ತೀವಿ ಅನ್ಸುತ್ತೆ, ಗೊತ್ತಿಲ್ಲ. ಸೊ ದೀಕ್ಷಾಗೆ ಏನೋ ಕೇಳಿದ್ಲು, ಅದಕ್ಕೆ ಅದು ಕೊಡ್ಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಕಷ್ಟಪಟ್ಟು ದುಡ್ದಿರೋ ಕಾಸಲ್ಲಿ ನಾನು ದೀಕ್ಷಾಗೆ ಇಸ್ಕೊಡೋಣ ಅಂತಿದ್ದೀನಿ. ಇವಾಗ ತಾನೇ ಡ್ರೆಸ್ ಎಲ್ಲ ಬುಕ್ ಮಾಡಿದ್ವಿ, ಅದೆಲ್ಲ ಆಮೇಲೆ ತೋರಿಸ್ತೀವಿ. ಇದೇ ವಿಡಿಯೋಲಿ ತೋರಿಸಿರ್ತೀವಿ, ತೋರಿಸೋಣಲ್ಲ ಇದೇ ವಿಡಿಯೋಲಿ. ಸೊ ನನಗೆ ಮುಂಚೆ ಒಂದು ಸರ ಇತ್ತು, ಓಕೆ, ಸಿಲ್ವರ್ ಸರ, ಓಕೆ. ಅದೆಲ್ಲ ಕಿತ್ತಿ ಎಲ್ಲ ಬಿಸಾಕಿಟ್ಟಿದ್ದೀನಿ. ಬಿಸಾಕಿಲ್ಲ, ಆ್ಯಕ್ಚುಲಿ ಇದೆ, ಅದು ಇವಾಗೆಲ್ಲ ಕಾಣಿಸ್ತಾ ಇಲ್ಲ. ಸೊ ಅವತ್ತಿಂದ ನನಗೆ ನೋಡ್ತಿದ್ದೀರಲ್ಲ, ಇದ್ರ ಮೇಲೆ ಕಣ್ಣಿದೆ. ಅದಕ್ಕೆ ಗಾಯ್ಸ್ ಇಲ್ಲಿ ಒಂದು ಮಣಿ ಬಂದ್ಬಿಟ್ಟು ಲೂಸ್ ಆಗಿಬಿಟ್ಟಿದೆ. ಅದ್ರ ಮೇಲೆ ಎಷ್ಟು ದಿನದಿಂದ ಕಣ್ಣಿದೆ ಗೊತ್ತಾ ನನಗೆ. ಮಣಿ ಲೂಸ್ ಆಗಿಬಿಟ್ಟಿದೆ ಎಲ್ಲ, ಅದ್ರ ಮೇಲೆ ಕಣ್ಣಿರುತ್ತೆ ಯಾವಾಗಲೂ. ಸೊ ಅದಕ್ಕೆ ಅದ್ರ ಮೇಲೆ ಇರೋ ಕಣ್ಣು ಹೋಗ್ಬೇಕು ಅಂದ್ಬಿಟ್ಟು ನನ್ನ ಕತ್ತೆಗೆ ಇನ್ನೊಂದು ಬರ್ತಾ ಇದೆ, ಅದನ್ನು ಎತ್ಕೊಂಬರಕ್ಕಲ್ಲ, ಓಕೆ, ನೋಡಿಬಿಟ್ಟು ಆರ್ಡರ್ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಅದಿನ್ನ ಆಮೇಲೆ ಬರುತ್ತೆ. ಇವಳ್ದು ಬರ್ಡೇ ಅಂತ ಅಂದ್ಬಿಟ್ಟು ನೋಡಿ ಇಷ್ಟು ದಿನ ಮಾತಾಡ್ತಿದ್ದಿಲ್ಲ, ಇವಾಗ ಮಾತಾಡ್ತಾ ಇದ್ದಾಳೆ. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ದೀಕ್ಷಾಗೂ ಹುಷಾರಿಲ್ಲ, ಒಂಥರ ಊಟನೇ ಮಾಡ್ತಿಲ್ಲ ಸರಿಯಾಗಿ 5 ಡೇಸಿಂದ. ಸೊ ಅದಕ್ಕೆ ನನಗೂ ಮೆತ್ಬಿಟ್ಟಿದ್ದಾಳೆ. ಸೊ ಇವಾಗ ಬನ್ನಿ ಹೋಗೋಣ. ಬನ್ನಿ ಕಟ್ ಮಾಡು. ನಾವು ಆರ್ಡ್ರ್ ಮಾಡಿದ್ದೀವಿ. ಆ್ಯಂಡ್ ಇದು ಅಕ್ಕಗೆ ಬ್ರೇಸ್ಲೆಟ್ ಬೇಕಂತೆ, ಅದನ್ನು ನೋಡ್ತಾ ಇದ್ದೀನಿ. ಇಲ್ಲ, ತುಂಬ ತೆಗ್ಲಿಕ್ಕಿದೆ, ಕಿತ್ತೋಗ್ಬಿಡುತ್ತೆ. ಸೊ ಗಾಯ್ಸ್, ಬಂದ್ಬಿಟ್ಟು ಆರ್ಡರ್ ಕೊಟ್ಟಿದ್ದೀವಿ. ಅದು ಡಾಲರ್ ಇತ್ತು ತಾನೇ, ನಾವು ಹುಡುಕ್ತಿರೋ ಡಾಲರ್ ಸಿಕ್ಕಿಲ್ಲ ಇವಾಗ. ಅದಕ್ಕೆ ನಾವು ಹೇಳಿದ್ದೀವಿ, ಅವರು ತೊಗೊಂಡ್ಬಿಟ್ಟು ಕಾಲ್ ಮಾಡ್ತಾರಂತೆ. ಆ್ಯಂಡ್ ಅದನ್ನು ತೊಗೊಳಕ್ಕೋಗಿ ನಾನು ತೊಗೊಂಡಿದ್ದೀವಿ. ಅದು ಬಂದ್ಬಿಟ್ಟು ಮನೆಗೆ ಹೋಗೋಣ ತರಿಸ್ತೀವಿ. ಅದೇನೋ ಅಂತ ಹೇಳ್ತೀವಿ. ಮನೆಗೆ ಹೋಗೋಣ ಬನ್ನಿ. ನಾನು ದೀಕ್ಷಾಗೆ ಗಿಫ್ಟ್ ತೊಗೊಂಡಿದ್ದೀನಿ ಮೈಸಿಟಿ ಗಿಫ್ಟಿಂದ. ಇಲ್ಲಿ ಮೈಸಿಟಿ ಗಿಫ್ಟ್ ಅಂತ ಇಂದ್ರಾನಗರಲ್ಲಿದೆ. ಆ್ಯಂಡ್ ಎಷ್ಟು ಕ್ಯೂಟಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ನನ್ನ ಬರ್ಡೇ ದಿನ ಅವಳು ಓಪನ್ ಮಾಡಿದಲ್ಲ, ಅವಾಗ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ. ಹೇ ಗಾಯ್ಸ್, ಸ್ಟಾರ್ಟ್ ಮಾಡಿದ್ದೀನಿ ಅನ್ಸುತ್ತೆ. ಇಲ್ಲ, ಇದು ಬಂದ್ಬಿಟ್ಟು ಗಿಫ್ಟ್ಸ್ ವಿಡಿಯೋ. ಸೊ ಏನು ಗಿಫ್ಟ್ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು, ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅಂತ ವಿಡಿಯೋ ಮಾಡ್ತಿದ್ದೀವಿ. ಯಾಕಂದರೆ ದೀಕ್ಷಾನೇ ಇದು ಕೇಳಿ ಮಾಡಿಸ್ಕೊತಿದ್ದಾಳೆ. ಯಾಕಂದರೆ ಅವಳಿಗೆ ಗಿಫ್ಟ್ ಓಪನ್ ಮಾಡೋಕ್ಕೆ ಆ ಥರ ಎಲ್ಲ ತುಂಬ ಇಷ್ಟ. ಸೊ ಅದಕ್ಕೆ ಹಂಗೆ ನನಗೆ ಏನೋ ಒಂದ್ಸರಿ ₹1 ಚಾಕ್ಲೇಟ್ ಕೊಟ್ರೂ ಗಿಫ್ಟ್ ಖುಷಿ. ಅಷ್ಟೆಲ್ಲ ಎಲ್ಲ ಚೆನ್ನಾಗಿರೋದೇ ಕೊಡ್ಸಿದ್ದೀನಿ. ತುಂಬ ಚೆನ್ನಾಗಿರೋದು ಕೊಡ್ಸಿದ್ದೀನಿ. ಅಷ್ಟೆಲ್ಲ ಮಾಡಿದ್ರು ಆಮೇಲೆ ಏನಂತಿದ್ದಾಳೆ, ನನಗೆ ಯಾರು ಗಿಫ್ಟೇ ಕೊಡೋಲ್ಲಪ್ಪ, ನನಗೆ ಓಪನ್ ಮಾಡೋಕ್ಕೆ ತುಂಬ ಇಷ್ಟ ಅಂತೆಲ್ಲ ಹೇಳ್ತಿಲ್ಲ. ಅದಕ್ಕೆ ನಾನು ಒಂದು ಗಿಫ್ಟ್ನ ಪ್ಯಾಕ್ ಮಾಡಿಸ್ಕೊಂಡು ಕೂಡ ಬಂದಿದ್ದೀನಿ. 3 ಗಿಫ್ಟ್ ಇದೆ ನನಗೆ. ಇವಳು ಸ್ಕೂಲ್ ಫ್ರೆಂಡ್ಸ್ ಕೊಟ್ಟಿರೋದಲ್ಲ, ಅದನ್ನೆಲ್ಲ ತೋರಿಸ್ತಾಳೆ. ಸೊ ಫಸ್ಟ್ ಗಿಫ್ಟ್ ನಾನು ತೋರಿಸ್ತೀನಿ, ಬನ್ನಿ ಈ ಕಡೆ ಎತ್ಕೊಡು. ನನಗೆ ಇದು ತಗೊಳ್ಳೋ ವಿಡಿಯೋನ ಮಾಡಿದ್ದೀವಿ. ಅವಳೆ ಎತ್ಕೊಂಡ್ಬಿಟ್ಟಿದ್ದಾಳೆ ಗೈಸ್. ಅವಳೆ ನಾವು ಕೊಡೋಷ್ಟೆಲ್ಲ ಏನಿಲ್ಲ, ಅವಳೇ ತಗೊಂಡ್ಬಿಟ್ಟಿದ್ದಾಳೆ. ಓಪನ್ ಮಾಡ್ತೀನಿ. ಇದನ್ನ ಆ್ಯಕ್ಚುಲಿ ರಿಯಾಕ್ಷನ್ ಕೊಡು. ಪ್ಯಾಕ್ ಮಾಡ್ತೀನಿ ಅಂತಿದ್ದೆ ಯಾರು. ಪ್ಯಾಕ್ ಮಾಡೋಣ ಅನ್ಕೊಂಡೆ, ಆಮೇಲೆ ಮೂಡೈತಿಲ್ಲ. ಅಲ್ಲಿ ಒಂದು ಪ್ಯಾಕ್ ಆಗಿದೆಯಲ್ಲ. ವಾವ್, ಸರ್ಪ್ರೈಸ್. ರಿಯಾಕ್ಷನ್ ಕೊಡು. ರಿಯಾಕ್ಷನ್. ವಾವ್ ಗಾಯ್ಸ್, ವಾವ್, ಏನಿರ್ಬೋದು ಇದು? ಏನಿದು? ನನಗೆ ಗೊತ್ತು, ನಾನೇ ಸೆಲೆಕ್ಟ್ ಮಾಡಿರೋದು. ವಾವ್, ಏನು ನಾಚಿಕೆ ಇಲ್ಲ ಗೈಸ್. ವಾವ್, ತೋರಿಸು. ಇದಕ್ಕೆ ವಾಲೆ ಸಿಲ್ವರ್ ಇಯರಿಂಗ್ಸ್. ಇದನ್ನು ಹಾಕೊಂಡು ತೋರಿಸ್ತೀನಿ. ನೆಕ್ಸ್ಟ್ ಗಿಫ್ಟ್ ಏನಿರ್ಬೋದು ಇದರಲ್ಲಿ?
ಏನಿರ್ಬೋದು ಮೇಡಮ್? ಗೆಸ್ ಮಾಡು ಗೆಸ್ ಮಾಡು ಏನಿರ್ಬೋದು? ಬಾಳೆ. ಬಾಳೆನಾ? ಬ್ರೇಸ್ಲೆಟ್ ಅಲ್ಲ. ಸರ. ಡಿ ಡಾಲರ್. ರಿಯಾಕ್ಷನ್. ಓ ಮೈ ಗಾಡ್, ವಾವ್ ಗಾಡ್, ಎಷ್ಟು ಚೆನ್ನಾಗಿದೆ ಸೆಲೆಕ್ಟ್ ಮಾಡಿದ್ಯಾ ನೀನು. ಹಿಂಗೆ ನಾವು ಡಿ ಅಂತ ಡಾಲರು ಇದೆ. ಡಿ ಫಾರ್ ದೀಕ್ಷಾ. ಹಾಕೋ ಇವಾಗ. ಡಿ ಫಾರ್ ದೀಕ್ಷಾ, ಡಿ ಫಾರ್ ನಾವು. ಅವಾಲೆ ಬಿಚ್ಚು. ಇವಳೆ ಮರ್ಯಾದೆ ತೆಕ್ಕೊಂತಾವಳೆ ಇರಿ. ಸರ ಹಾಕ್ಸ್ಕೊಂತ ಹಿಂದಕ್ಕೆ ಹೋಗ್ಬೇಕು ದೀಕ್ಷಾ ಇರು. ಇಲ್ಲಿಂದ. ಹಾಂ ಇಲ್ಲ ಇರಲಿ. ನನ್ನ ಮಮ್ಮಿ ನನ್ನ ಕೂದಲು ಕಟ್ ಮಾಡ್ತೀನಿ. ಕರೆಕ್ಟ್ ಆಗಿ ಡಿ ಫಾರ್ ದೀಕ್ಷಾ, ಡಿ ಫಾರ್ ಡಾಂಕಿ ಅಂತೆ ಅವಳೆ. ನಾನು ಮರ್ಯಾದೆ ಕಟ್ಕೊಂತೀನಿ. ನೈಸ್. ವಾವ್, ಈ ಡ್ರೆಸ್ಸು ಪರ್ಫೆಕ್ಟ್ ಆಗಿದೆ ಇದಕ್ಕೆ. ಹೌದು. ವಾಲೆ ಪಪ್ಪಕ್ಕೆ ತೋರ್ಸು. ವಾಲೆನೂ ಹಾಕೊಂಬಿಡು. ಅಕ್ಕ ಕೊಟ್ಟಿದ್ದು ಗಿಫ್ಟ್ ಓಪನ್ ಮಾಡ್ತಿದ್ದೀನಿ. ಏನಿರ್ಬೋದು? ನಾಟಕಿ ಇದೆಲ್ಲ. ಏನಿರ್ಬೋದು ಗಾಯ್ಸ್, ಗೆಸ್ ಮಾಡಿ. ಕೇಳಿ ಶೇಪ್ ಇಂದ ನೋಡಿದ್ರೆ ಗೊತ್ತಾಗ್ತಿದೆ ಏನಂತ. ನಾನೇ ಚೂಸ್ ಮಾಡಿ ತಗೊಂಡಿರೋ ಗಿಫ್ಟು. ಅದೇ ಸರ್ಪ್ರೈಸ್ ಅಂತ. ರಿಯಾಕ್ಷನ್ ಕೊಡು ಓಪನ್ ಮಾಡಿ. ಎಷ್ಟು ಚೆನ್ನಾಗಿರೋ ಕವರ್ ಪ್ಯಾಕ್ ಮಾಡಿಸಿದ್ದೀನಿ ನೋಡು. ಅದ್ರ ಹಂಗೆ ಇಟ್ಟಿರು, ನಂಗೆ ತುಂಬ ಇಷ್ಟ ಆಯ್ತು ಅದು. ನಾನು ಸೇಫಾಗಿ ಎಲ್ಲ ಇಟ್ಕೊತೀನಿ. ಅದಕ್ಕೆ ನನಗೆ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಅದನ್ನೆಲ್ಲ ಪ್ಯಾಕ್ ಮಾಡಿಸಿದೆ. ಕಿತ್ತಿ ಅನಿಸ್ತದೆ ನನಗೆ ಇವಾಗ. ಇರು ಸಿಸರ್ ಕೊಡ್ತೀನಿ. ಸೀಸರ್ ಇದ್ರೆ ಓಪನ್ ಮಾಡ್ತೀನಿ ನಾನು. ಓಕೆ. ನೀಟಾಗಿ ಜೋರಾಗಿ ಮಾತಾಡ್ಬೇಕು. ಸೀಸರ್ ಇಲ್ದಿರ ಆ ಥರ ಓವರಾಗಿ ಮಾತಾಡ್ಬೇಡ ಅಂತ ಹೇಳಿ, ಗೊತ್ತಾಯ್ತಾ? ಓಕೆ ಗಾಯ್ಸ್. ಸರಿ ಗಾಯ್ಸ್ ಬೇಗ ಓಪನ್ ಮಾಡಿ. ಕೇಳಿಸಿಲ್ಲ ಅಂದರೆ ಇಂಟ್ರೆಸ್ಟ್ ಇರಲ್ಲ ವಿಡಿಯೋ ನೋಡೋಕ್ಕೆ. ಬೇಗ ಓಪನ್ ಮಾಡಿ. ನಿಂತ್ಕೊಂಡು ಕೊಯ್ ಅಂತ ತಲೆ ಬೋರ್ಡ್ ಆಗ್ತದೆ ಓಪನಿಂಗ್ ಎಲ್ಲ. ರಿಯಾಕ್ಷನ್. ಏನಿರ್ಬೋದು? ವಾವ್, ಇವಾಗ ನೀರು ಹಾಕೊಂಡು ಕುಡಿತೀನಿ ನಾನು. ಚೆನ್ನಾಗಿದೆಯಾ? ತೊಳ್ದಿ ಒಂದ್ಸತಿ. ಇದರಲ್ಲಿ ಕುಚು ಅಂತಾನು ಇದೆ. ಇಲ್ಲಿ ಮರ್ಮೇಡ್ ಇದೆ. ಮರ್ಮೇಡ್ ಇದರಲ್ಲಿ ನೀರು ಕುಡಿದು ಹೌದು. ಅಂತ. ಫಸ್ಟ್ ಒಂದ್ಸತಿ ತೊಳ್ಳಿ. ಆಗುತ್ತೆ ಹಿಂಗೆ ತಿರ್ಗಿಸಿ. ಮಾಡಿದೆ ಹಿಂಗೆ ಫೀಲ್ ಮಾಡ್ತಾರೆ. ಅದೇ ಹಾಂ. ಮುರಿದು ಬೇಡ. ಇದೇನಿದು? ಇದು ಹಿಂಗೆ ಓಪನ್ ಆಗಿದೆ ನೋಡೇ ಮುರಿದ. ಇಲ್ಲಮ್ಮ ಅದು ಹಾಕ್ಬೇಕಿತ್ತು, ಅವ್ರು ಹಾಕಿದ್ದಿಲ್ಲ. ಅಂದ್ರೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಒಂದ್ಸತಿ ಹೇಗೆ ಹಾಕೋದು? ಆಮೇಲೆ ಇದು ಮಾಡು. ಸೊ ನೆಕ್ಸ್ಟ್ ಗಿಫ್ಟ್ ಅದೇ ಈ ಸರ ಇವಾಗಲೇ ಅವೆಲ್ಲ ಬೆಳಗ್ಗೆ ತೋರಿಸಿದ್ಯಲ್ಲ. ನೆಕ್ಸ್ಟ್ ಬಂದು ನಿನ್ನ ಸ್ಕೂಲ್ ಫ್ರೆಂಡ್ಸ್ ಏನೇನು ಕೊಟ್ಟರು ಅದೆಲ್ಲ ತೋರಿಸು. ಇದು ವೈ ಆರ್ ಡ್ರಿಂಕಿಂಗ್ ಇನ್ ಮೈನ್? ವೈ ಇದರಲ್ಲಿ ಡೈಲಿ ಕೋಲ್ಡ್ ಕಾಫಿ ಮಾಡ್ಕೊಂಡು ತಗೊಂಬ. ಹೆಂಗೂ ಸಮ್ಮರ್ ಬಂದಿದೆ. ನಂದದು ನಾನು ಬೇಕು. ವಾಟರ್ ಮೆಲನ್ ಶೇಕು. ವಾಟರ್ ಮೆಲನ್ ಜ್ಯೂಸ್ ಮಾಡಿ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ. ಇದು ಪೈಪು ತೆಗಿಯಕ್ಕಾಗಲ್ಲ, ಸಿಗಾಕೊಂಡ್ಬಿಟ್ಟಿದೆ. ಹಾಕೊಂಡು ಎತ್ಕೊಂಡು ಬಾ. ಪೈಪು ಸಿಗಾಕೊಂಡಿದೆ. ಕಾಫಿ ಬೇಡ ನಂಗೆ ಇನ್ಮೇಲೆ. ಕುಡಿ ಕುಡಿ ಕುಡಿ. ಕಾಫಿ ತರಬೇಡ ಇನ್ಮೇಲೆ. ಇದ್ರಲ್ಲಿ ಜ್ಯೂಸ್ ಹಾಕೊಂಡು ತಗೊಂಬ ನಾನು. ಓಕೆ. ಇನ್ನು ಅಂದೋದು ನನಗೆ ನನಗೆ ಎಂಜಿನೆಲ್ಲ ಕುಡಿಬಾರ್ದು ಅಂತಾರೆ ಗೊತ್ತಾ ಗಾಯ್ಸ್. ನಂದು ಗಾಯ್ಸ್ ಇದು ನಂದು. ನಾನು ಗಿಫ್ಟ್ ತೋರಿಸ್ತೀನಿ ರೀ. ಎಷ್ಟು ಇದೆಲ್ಲ ಓಕೆ ಅದೇ ಆಗಿಲ್ಲ. ಓಕೆ ವೆಯ್ಟ್ ಮಾಡಿ. ಶೋ ಎಷ್ಟು ಗಲಾಟೆ ಮಾಡ್ತಾರೆ ಗಾಯ್ಸ್. ದಿಸ್ ಇಸ್ ಒನ್ ವಾಲೆ. ಓಕೆ ನನ್ನ ಫ್ರೆಂಡ್ ಕೊಟ್ಟಿದ್ದು ಹಾಂ ಈ ಥರ ವಾಲೆ ಗಾಯ್ಸ್. ಆ್ಯಂಡ್ ಇನ್ನೊಂದು ಫ್ರೆಂಡ್ ಬಂದುಬಿಟ್ಟು ಈ ವಾಲೆ ಬಾಳೆ ಕೊಟ್ಟಿರೋದು. ವಾಲೆ ಬಳೆ ಎರಡೂ ಮಿಕ್ಸ್ ಮಾಡ್ತೀನಿ ನಾನು. ಇದೊಂದು ವಾಲೆ ಬೇರೆ ಫ್ರೆಂಡ್ ಕೊಟ್ಟಿದ್ದು, ಇನ್ನೊಂದು ಬಾಳೆ ಬಂದುಬಿಟ್ಟು ಇನ್ನೊಂದು ಬೇರೆ ಫ್ರೆಂಡ್ ಕೊಟ್ಟಿದ್ದು. ಆ್ಯಂಡ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಅದಲ್ಲಿ ಇಷ್ಟೇ ಎಲ್ಲೋ ಇತ್ತು ಅಷ್ಟೇ ಗಿಫ್ಟ್ಸ್ ನಿಂದು. ಇವಾಗ ನಾನು ಬಿಡೋ. ಇದು ತೋರಿಸಿ, ಈಶಾ ತೋರಿಸು. ಲಿಪ್ಸ್ಟಿಕ್ ಆಗೋಯ್ತು ಅಷ್ಟು ಬೇಗ. ಸಾರಿ ಗೈಸ್. ಆ್ಯಂಡ್ ನನ್ನ ಪಪ್ಪ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಇದು ಇವು ಬಿಸಿಯಾಗಿದೆ. ಆ ಡ್ರೆಸ್ ಕೂಡ ತೋರಿಸು. ಏನು ಬಿಸಿಯಾಗಿದೆ? ಹೌದಾ? ಆ ವೈಫೈ ಮೇಲೆ ಇಟ್ಟಿದ್ದೀವಿ ಅದಕ್ಕೆ ಬಿಸಿಯಾಗಿತ್ತು. ಇದು ಕೊಟ್ಟಿರೋದು ಇದು ಈಶಾ ಗೊತ್ತು ತಾನೇ? ಚಿಕ್ಕಬಳ್ಳಾಪುರಲ್ಲಿ ಕಟ್ಟಿದ್ದಾರೆ ತಾನೇ ಈ ದೊಡ್ಡ ಸ್ಟ್ಯಾಚು ಈಶಾದು. ಅದೇ ಥರ ಸೇಮ್ ಈ ಥರ ಚಿಕ್ಕದಿತ್ತು. ನಮ್ಮ ಪಾಪ ಬಂದುಬಿಟ್ಟು ಎಲ್ಲೋ ಹೋಗಿದ್ರಂತೆ. ಇದು ನೋಡಿದ್ರು ನನ್ನ ಬರ್ಡೇ ಹೆಂಗಾದ್ರು ಇದೆ ಅಂದ್ಬಿಟ್ಟು ಇದು ಗಿಫ್ಟ್ ಕೊಟ್ಟರು. ಇದು ನಾವು
ವೈಫೈ ಡಬ್ಬ ಮೇಲೆ ಇಟ್ಟಿದ್ವಿ, ಅದಕ್ಕೆ ಸ್ವಲ್ಪ ಕೆಳಗಡೆ ಎಲ್ಲ ಬಿಸಿ ಆಗ್ಬಿಟ್ಟಿದೆ. ಆಮೇಲೆ ಈ ಡ್ರೆಸ್ ಹಾಕೊಂಡಿರೋ ಡ್ರೆಸ್ ಮತ್ತು ಇನ್ನೊಂದು ಡ್ರೆಸ್ ಆರ್ಡರ್ ಮಾಡಿದ್ದೀವಿ, ಅದು ಬಂದಿಲ್ಲ. ಸೊ ಒಂದು ಮಮ್ಮಿದು, ಒಂದು ಪಪ್ಪದು ಮತ್ತು ಒಂದು ಅಜ್ಜಿ ತಾತದು ಡ್ರೆಸ್ಸು ಹಂಗೆ ಕೊಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಡ್ರೆಸ್ ಬಂದುಬಿಟ್ಟು ಎರಡು ಡ್ರೆಸ್ ಬಂದುಬಿಟ್ಟು ಆಮೇಲೆ ಯಾವಾಗ ಹಾಕೊಂಡೋಗಿ ತೋರಿಸ್ತೀನಿ. ಇವಾಗ ಎಲ್ಲಿಂದ ತೋರ್ಸೋಕ್ಕಾಗುತ್ತೆ, ನಾನು ಇವಾಗ ತೆಗಿಬಿಟ್ಟು ಮತ್ತೆ ಹಾಕೊಂಡು ನನಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಗೈಸ್. ಸೊ ಅದಕ್ಕೆ ನಿಮಗೆ ಬೇರೆ ಯಾವಾಗ ಹಾಕೊಂಡಿರೋದ ಹೇಳ್ತೀನಿ, ಹಿಂಗೆ ತೊಗೊಂಡಿದ್ದು ಅಂತ ನೀವು ನೋಡ್ಕೊಂಬಿಡಿ. ಓಕೆ, ಕುಡಿ. ಬೇಡಪ್ಪ, ನಾನು ಎಂಜಲ್ ಯಾರು ತಿನ್ನಲ್ಲ, ನಾನು ಬೇರೆಯವ್ರದ್ದು ತಿನ್ನಲ್ಲ. ಸೊ ಅಷ್ಟೇ. ಅಕ್ಕ ಬ್ಲಾಗ್ ಏನು ಮಾಡಿಬಿಡೋಣ, ಒಂದೆರಡು ಹಾಕೊಂಡ ಅಕ್ಕ ಬ್ಲಾಗ್ ಏನು ಮಾಡೋಣ, ಇರೋ ನಿಮಿಷ ಇರಿ ಗಾಯ್ಸ್. ಸೊ ಗಾಯ್ಸ್, ಇದು ಬಂದುಬಿಟ್ಟು ಗಿಫ್ಟ್ ವೀಡಿಯೋ. ಆವಾಗಿಂದ ವೀಡಿಯೋ ಏನು ಮಾಡೋದಲ್ಲೇ ಇದ್ದೀನಿ. ಸೊ ನೋಡಿದ್ರಿ ತಾನೇ ಏನೇನು ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ ಅಂತ ಎಲ್ಲರೂ. ಆಮೇಲೆ ಎಷ್ಟೊಂದು ಜನ ವಿಶ್ ಕೂಡ ಮಾಡಿದ್ದಾರೆ, ಅವ್ರಿಗೂ ಮತ್ತೆ ಥ್ಯಾಂಕ್ ಯು. ಇದು ನಾವು ಬಂದುಬಿಟ್ಟು ಹಿಂದಿನ ವೀಡಿಯೋ, ನೆಕ್ಸ್ಟ್ ವೀಡಿಯೋ ಯಾವುದನ್ನ ಹೇಳಿದ್ದೀನಿ ಮತ್ತು ಥ್ಯಾಂಕ್ ಯು ಎಲ್ಲರಿಗೂ ಅಂತ. ಅದನ್ನು ಮತ್ತೆ ಥ್ಯಾಂಕ್ ಯು ಹೇಳ್ತಿದ್ದೀನಿ. ಯಾರು ಗಿಫ್ಟ್ ಕೊಟ್ಟರು, ಯಾರು ವಿಶ್ ಮಾಡಿದ್ರು, ಥ್ಯಾಂಕ್ ಯು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಮೇಕ್ ಶೋರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೈಟಿಂಗ್ ಟಿಲ್ our next vlog. Bye.